ಯಾಕೋ ನಗೋಲಿ ಆಗ್ಬೇಡ. ಸುಮ್ನೆ ಮಾತಾಡ್ತಾ ಇರೋದ್ರೆ ನೀವ್ ಯಾಕೆ ಹೇಳ್ತೀರಾ ಆಂಟಿ? ಕಾಣಿಸ್ತೈತೆ. ನಮ್ಮಮ್ಮ ಸ್ವೀಟ್ ಅನ್ಸ್ತವ್ರೆ ಅವ್ರ ಬರ್ಡೇಗೆ, ಅದಕ್ಕೆ ಅವಳಿಗೆ ಪ್ರೀತಿ ಬಂದ್ಬಿಟ್ಟಿದೆ. ಪ್ರೀತಿ. ಹಾಯ್ ಹೆಲೋ ಎಲ್ಲಾರ್ಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ. ಆಫ್ಟರ್ ಸೋ ಮೆನಿ ಡೇಸ್ ನಾವು ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇದೇನೇನೆಲ್ಲ ಆಗಿತ್ತು ಅಪ್ಪಂದು ಅದೆಲ್ಲ, ಸೊ ಅದರಿಂದ ಎಲ್ಲ ಆಚೆ ಬಂದು ಇವಾಗ ನಿಧಾನಕ್ಕೆ ನಮ್ಮ ಒಂದು ರೊಟೀನ್ಗೆ ರೊಟೀನ್ ಫಾಲೋ ಮಾಡಬೇಕು ಅಂತ ಡಿಸೈಡ್ ಆಗಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ವ್ಲಾಗ್ ಮಾಡೋಕ್ಕೆ ಶುರು ಹಚ್ಕೊಂಡಿದ್ದೀವಿ. ತುಂಬ ಏಕೆಂದರೆ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ತುಂಬ ಬೇಜಾರು ನೋವು ಅಥವಾ ಏನಿತ್ತು, ಅದರಿಂದ ಆಚೆ ಬರೋಕ್ಕೆ ನಾವು ಆ್ಯಕ್ಚುಲಿ ತುಂಬ ಟೈಮ್ ಹಿಡಿತು. ಸೊ ಇವತ್ತಿನ ವ್ಲಾಗು ಇವತ್ತಿಂದನೇ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಂದರೆ, ಇವತ್ತು ನಮ್ಮಮ್ಮ ಬರ್ಡೇ ಆ್ಯಕ್ಚುಲಿ. ಸೊ ಅವ್ರಿಗೆ ಆಬ್ವಿಯಸ್ಲಿ ಅಷ್ಟು ಏನು ಇಂಟ್ರೆಸ್ಟ್ ಇಲ್ಲ ಆ್ಯಂಡ್ ಅಷ್ಟು ಏನು ಖುಷಿ ಇಲ್ಲ. ಇನ್ನೂ ಅಪ್ಪನ ನೆನಪಲ್ಲೇ ಇದ್ದಾರೆ ಅವ್ರು. ಇನ್ನೂ ಇವಾಗ್ಲೂ ಜಸ್ಟ್ ಹೇಳ್ತಾಯಿದ್ರು ಅವ್ರ ಬಟ್ಟೆ ಎಲ್ಲ ನೋಡ್ಬಿಟ್ಟು. ಸೊ ಈ ಥರ ಅವ್ರು ಇನ್ನೂ ಅದೇ ಫೀಲಲ್ಲೇ ಇದ್ದಾರೆ. ಬಟ್ ಸ್ಟಿಲ್ ಅವ್ರಿಗೊಂದು ಚೇಂಜ್ ಓವರ್ ಇರಲಿ, ಒಂದು ಸ್ವಲ್ಪ ಏನೋ ಮೂಡ್ ಶಿಫ್ಟ್ ಆಗಲಿ, ನಿಧಾನಕ್ಕೆ ಅದರಿಂದ ಆಚೆ ಬರಬೇಕು ಎಂಡ್ ಆಫ್ ದಿ ಡೇ. ಸೊ ಆಚೆ ಬರಲಿ ಅನ್ನೋ ಒಂದು ರೀಸನ್ಗೆ ಅವ್ರನ್ನ ಖುಷಿ ಪಡಿಸೋಕ್ಕೆ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಈ ಒಂದು ವ್ಲಾಗ್. ಅದೇನೆ ಕಂಪ್ಲೀಟು ನಮ್ಮಮ್ಮ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಆ್ಯಂಡ್ ಅವ್ರಿಗೆ ಅಂತ ಗಿಫ್ಟ್ ತೊಗೊಂಡಿದ್ದೀವಿ. ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಸೊ ಫೈನಲಿ ಜ್ಯುವೆಲ್ಲರಿ ಪರ್ಚೇಸ್ ಆಯಿತು. ಆ್ಯಂಡ್ ಇವಾಗೆಲ್ಲರೂ ನೈಟ್ ಊಟಕ್ಕೆ ಡಿನ್ನರ್ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಸೊ ಅಲ್ಲಿ ಅಮ್ಮ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ನನ್ನ ಮಗಳು ಅಲ್ಲೇ ಇದ್ದಾಳೆ, ಅವಳನ್ನೂ ಅವರೇ ರೆಡಿ ಮಾಡ್ತಾ ಇದ್ದಾರೆ. ನಾನು ಮನೆಗೆ ಬಂದು ರೆಡಿ ಆಗೋಣ ಅಂತ ರೆಡಿ ಆಗಿದ್ದೀನಿ. ಈಗ ಡ್ರೆಸ್ ಒಂದು ಚೇಂಜ್ ಮಾಡಬೇಕು. ಸಚಿನ್ ಸ್ವಲ್ಪ ಆಚೆ ಹೋಗಿದ್ದ ಕೆಲಸ ಇತ್ತು ಅಂತ ಅವನು ಜಸ್ಟ್ ಈಗ ಬಂದ. ಸೊ ಇವಾಗ ಎಲ್ಲರೂ ಡಿನ್ನರ್ಗೆ ಹೋಗಬೇಕು ಅಂತ ಹೊರಟಿದ್ದೀವಿ. ಸೊ ಬನ್ನಿ. ಸೊ ಗೈಸ್, ಇವಾಗ ನೋಡಿ ಇದೇ ಚೈನ್ನ ನಾವು ತೊಗೊಂಡಿದ್ದು. ಅಲ್ಲೂ ತೋರ್ಸೋಕ್ಕಾಗಲಿಲ್ಲ ಆ್ಯಕ್ಚುಲಿ, ಬಿಕಾಸ್ ಪ್ಯಾಕ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ನಾನು ಲಾಸ್ಟಲ್ಲಿ ಒಂದೇ ಒಂದು ಕ್ಲಿಪ್ ತೊಗೊಂಡಿದ್ದು ಅಲ್ಲಿ. ಇದೇ ಚೈನ್ ತೊಗೊಂಡಿದ್ದು ಡೈಲಿ ಯೂಸ್ಗೆ. ನಮ್ಮಮ್ಮ ತುಂಬ ಸಿಂಪಲ್ ಆಗಿರೋದು ಹಾಕೋದು, ಈ ಗೆಜ್ಜೆ ಇರೋದು, ಇಲ್ಲೇನೇನು ಹೀಗೆಲ್ಲ ಇರೋದವೆಲ್ಲ ಹಾಕಲ್ಲ ಅವರು. ತುಂಬ ಸಿಂಪಲ್ ಆಗಿ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಈ ಡಿಸೈನ್ ಇಷ್ಟ ಆಯಿತು ಅಂತ. ಸೊ ಇದನ್ನು ಅವರು ನಾರ್ಮಲ್ ಗೊತ್ತಲ್ಲ ಒಂದು ಪೌಚಲ್ಲಿ ಹಾಕ್ಕೊಟ್ರು. ಸೊ ಅದನ್ನ ಇವಾಗ ತಂದು ಮನೇಲಿ ಒಂದು ಬಾಕ್ಸ್ ಇತ್ತು, ಆ ಬಾಕ್ಸ್ ಒಳಗಡೆ ಹಾಕ್ತಾ ಇದ್ದೀನಿ. ಹಾಕಿ ಪ್ಯಾಕ್ ಮಾಡಿ ಕೊಡುವ. ಅವ್ರು ತುಂಬ ದಿನದಿಂದ ಆ್ಯಕ್ಚುಲಿ ಕಾಲ್ ಚೈನ್ ತೊಗೋಬೇಕಂತ ಹೇಳ್ತಾ ಇದ್ರು, ಆಯಿತಾ. ಸೊ ನಾವು ಅಯ್ಯೋ ಇವಾಗ ತೊಗೊಳ್ಳೋಣ ಬಿಡಮ್ಮ, ಅವಾಗ ತೊಗೊಳ್ಳೋಣ ಬಿಡಮ್ಮ ಅಂತ ಸುಮ್ಮನೆ ನಾನೇ ಹೇಳ್ತಾ ಇದ್ದೆ ಆ್ಯಕ್ಚುಲಿ, ಬಿಡು ನೋಡೋಣ ಅದು ಹಂಗೆ ಹಿಂಗೆ ಅಂತ. ಸೊ ಇವಾಗ ಫೈನಲಿ ತೊಗೊತಾ ಇದ್ದೀವಿ ಗೈಸ್. ಸಾರಿ, ತೊಗೊಂಡಾಗಿದೆ, ಪ್ಯಾಕ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮಮ್ಮ ಬಂದ್ಬಿಟ್ರ ಅಂದ್ಕೊಂಡೆ ನಾನು ಆ್ಯಕ್ಚುಲಿ. ನಾನೇ ಪ್ಯಾಕ್ ಮಾಡ್ತಿದ್ದೆ. ತುಂಬ ಡಿಸ್ಟರ್ಬ್ ಆಗ್ಬಿಟ್ಟಿದ್ವಿ ಆ್ಯಕ್ಚುಲಿ ಇನ್ಸಿಡೆಂಟ್ ಎಲ್ಲ ಆದಮೇಲೆ. ಬಟ್ ಆಫ್ಟರ್ ದಟ್ ನನಗೆ ರಿಯಲೈಸ್ ಆಗಿದ್ದೇನೆಂದರೆ, ನಾವಿಲ್ಲಿ ಖುಷಿಯಾಗಿದ್ದರೆ, ಈಗ ನಮ್ಮಮ್ಮ ಇದ್ದಾರೆ ಆಯಿತಾ, ನಮ್ಮಪ್ಪ ಪ್ರಾಬಬ್ಲಿ ನಮ್ಮಪ್ಪ ಬಿಟ್ಟು ಹೋಗಿರೋದೇ ನಮ್ಮಮ್ಮನ ನಾವೆಲ್ಲ ನೋಡ್ಕೊತೀವಿ ಚೆನ್ನಾಗಿ ಅಂತ ಇಂಟೆನ್ಷನ್ ಮೇಲೆ ಅಂದ್ಕೊಳ್ಳಿ ಆಯಿತಾ. ಸೊ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಾವು ನಗ್ನಗ್ತಾ ಇರಬೇಕು, ನಾವು ಚೆನ್ನಾಗಿರ್ಬೇಕು, ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು. ಆವಾಗಷ್ಟೇ ಅವರು ಅಲ್ಲಿ ಚೆನ್ನಾಗಿರ್ತಾರೆ ಅಂತ ನನಗೆ ಫೀಲ್ ಆಯ್ತು ಆ್ಯಕ್ಚುಲಿ ರೀಸೆಂಟಾಗಿ. ಸೊ ದಟ್ಸ್ ವೈ ಆದಷ್ಟು ಖುಷಿಯಾಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮನೆಗೆ ಹೋಗೋಕ್ಕೆ ಬೇಜಾರು ವಯಸ್ಸು ಅವ್ರ ಮನೆಗೆ ಆ್ಯಕ್ಚುಲಿ. ನನಗೆ ಅದೇ ಹೇಳ್ತಾ ಇಲ್ವಾ, ನಮ್ಮಪ್ಪ ಅಲ್ಲಿ ಕೂಗ್ತಾ ಇದ್ದಿದ್ದು, ನಮ್ಮಪ್ಪ ಓಡಾಡ್ತಾ ಇದ್ದಿದ್ದು, ನನಗೆ ಅದೇ ನೆನಪಾಗ್ತಾ ಇರುತ್ತೆ. ಫೋಟೋ ಬೇರೆ ಇಟ್ಬಿಟ್ಟಿದ್ದಾರೆ. ನಾನು ಹೇಳ್ದೆ ಆ್ಯಕ್ಚುಲಿ, ಫೋಟೋ ಬೇಡ ಇಡಬೇಡಿ ಫೋಟೋನ ದೊಡ್ಡದಾಗಿ ಅಂತ. ಫೋಟೋ ಬೇರೆ ದೊಡ್ಡದಾಗಿ ಇಟ್ಬಿಟ್ಟಿದಾರ, ಅದು ನೋಡೋಕ್ಕಾಗ್ತಾ ಇಲ್ಲ ನನಗೆ ನಿಜ. ಏನು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡಲೇಬೇಕು. ಅಕ್ಸೆಪ್ಟ್ ಮಾಡೋಕ್ಕೆ ನಿಜ ತುಂಬ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಮಾಡಬೇಕು. ಅದರಿಂದ ಆಚೆ ಬರಬೇಕು ಅಂತ ಡಿಸೈಡ್ ಆಗಿದ್ದೀವಿ. ನಿಧಾನಕ್ಕೆ ಆಚೆ ಬರ್ತಾ ಇದ್ದೀವಿ ಕೂಡ. ಆ್ಯಂಡ್ ನಮ್ಮಮ್ಮನೂ ಆದಷ್ಟು ಆಚೆ ತರೋ ಪ್ರಯತ್ನ ಮಾಡಬೇಕು. ಸೊ ಗೈಸ್, ಇವಾಗ ಹೆಂಗೋ ನನಗೆ ಬಂದಂಗೆ ಸಿಂಪಲಾಗಿ ಪ್ಯಾಕ್ ಮಾಡಿದ್ದೀನಿ. ನಮ್ಮಮ್ಮಂಗೆ 100% ಖುಷಿ ಆಗುತ್ತೆ ಆ್ಯಂಡ್ ಸರ್ಪ್ರೈಸ್ ಆಗ್ತಾರೆ. ಅವ್ರಿಗೆ ಐಡಿಯಾನೇ ಇಲ್ಲ. ಎಸ್, ಕೊಡೋಣ. ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ.
ರೆಡಿಯಾಗಿ ಬಂದ್ಲು ನನ್ನ ಮಗಳು. ಅಯ್ಯೋ ಅಯ್ಯೋ ಮುತ್ಕೊಡು ಅಂತ ಯಾರು ಹೇಳಿದ್ ನಿಮ್ಗೀಗ? ಚಿನ್ನಮ್ಮ ಒಬ್ಬೊಬ್ಬೊಬ್ಬ ಅಜ್ಜಿದು ಬರ್ಡೇ ಅಲ್ಲ, ಅಜ್ಜಿ ಮುತ್ತು. ಶಾಂತಮ್ಮನ ಬರ್ಡೇನಾ ಚಿನ್ನಮ್ಮ? ಸುಂದ್ರಿ ಶುಂಡ್ರಿ ಗೈಸ್, ಇದೆಷ್ಟು ಇಷ್ಟಪಟ್ಟು ತಗೊಂಡೆ ಗೊತ್ತಾ ಗೈಸ್ ಈ ಔಟ್ಫಿಟ್ ನ. ಇವಳಿಗೆ 2 ಸಲ ಹಾಕಿದ್ದು ಚಿಕ್ಕದಾಗೋಯ್ತು, ಆದ್ರೂ ಇವಾಗ ಆಗುತ್ತೆ. ಬಟ್ ಎಲ್ಲ ಹಿಂಗ್ ಮೇಲ್ ಬರುತ್ತೆ. ಪ್ಯಾಂಟ್ ಚಡ್ಡಿ ಆಗೈತೆ ಅಷ್ಟೇ. ಏನು ತಮ್ಮನ ಬಾರೋ ಅದಕ್ಕೆ ಹೋಗಿದ್ರೆ ಇವಳಕ್ ಹೋಗ್ತಾಳೆ ಅಂತ. ಇಲ್ಲಿ ರೂಟ್ ಹೇಳ್ತಿದ್ರೆ ಅವಳು ಹೇಳ್ತಾವಳೆ ರೂಟ್. ಅತ್ತೆ ಹತ್ರಿ ಎಲ್ಲಾರು. ಮಗಳು ಗಾಡಿ ನೋಡಿ ಹೆಂಗ್ ಆಡ್ತಾವಳು ನೋಡಿ ಗೈಸ್. ಅವಳು ಬಸ್ ಬಿಡ್ತಾವಳು ಈಗ. ಮುದ್ದು ಏನದು? ಬಸ್ ಇದು ಅವ್ರಪ್ಪ ಮಾತಾಡ್ಸಿಲ್ಲ ಅಂತ ಬಗ್ ನೋಡ್ತಾವಳೆ ಗೈಸ್ ಅವಳು. ಅಲ್ಲೋಡಿ ನಂಗೆ ಮುದ್ದು, ನಂಗೆ ಅಲ್ಲೋಡಿ ನಮ್ ಕೂಡ ಅವಳು ಕೊಡ್ತಾವಳೆ. ಬೆಳಗ್ಗೆ ಇದ್ದ ಮುಖ ನೋಡಿಲ್ಲ ಅಂತ ಆಚೆ ಕರ್ಕ ಬಂದ್ಬಿಟ್ಟಿದ್ಯಲ್ಲ ಅಪರೂಪಕ್ಕೆ ಸಚ್ಚು. ಅಪರೂಪಕ್ಕೆ ಅವ್ರಪ್ಪ ಆಚೆ ಕರ್ಕೊಂಡ್ಬಿಟ್ಟಾನೆ ಗೈಸ್. ಅದಕ್ಕೆ ಅವಳಿಗೆ ಪ್ರೀತಿ ಬಂದ್ಬಿಟ್ಟಿದೆ. ಪ್ರೀತಿ ಸೊ ಗೈಸ್ ಇವಾಗ ಬಂದಿದ್ದೀವಿ. ಆ್ಯಕ್ಚುಲಿ ನಾವು RR ನಗರ್ ಕಡೆ ಬಂದ್ವಿ, ಮಾವೇಲಿ ವೆಜ್ ಬುಫೇಟ್ಗೆ. ಬಿಕಾಸ್ ನಮ್ಮ ಮನೇಲಿರೋರೆಲ್ಲ ವೆಜ್ಜೆ. ನಮ್ಮಮ್ಮ, ನಾನು, ನಮ್ಮಜ್ಜಿ. ನಾನು ನಾನ್ ವೆಜ್ ಚಿಕನ್ ಅಷ್ಟೇ ತಿನ್ನೋದು, ಬೇರೆ ಏನೂ ತಿನ್ನಲ್ಲ. ಅದಕ್ಕೆ ನಾನ್ ವೆಜ್ ಬುಫೇಟ್ ಎಲ್ಲ ಬೇಡ, ವೆಜ್ಗೆ ಹೋಗೋಣ ಅಂತ ತುಂಬ ದಿನ ಅನಿಸ್ತಾ ಇತ್ತು. ಅದಕ್ಕೆ ವೆಜ್ ಹೋಟೆಲಿಗೆ ಬಂದಿದ್ದೀವಿ. ಸೊ ನಮ್ಮ ಏರಿಯಿಂದ ತುಂಬ ದೂರ ಇದೆ ಗೈಸ್. ಆ್ಯಕ್ಚುಲಿ ಒಂದು 12 ಕಿಲೋಮೀಟರ್ಸ್ ಹತ್ತಿರ ಇದೆ. ಸಾಕು. ಸೊ ಬಂದಿದ್ದೀವಿ ಇವಾಗ. ನೋಡಿ ನನ್ನ ಮಗಳು ನೋಡಿ ಹೆಂಗಾಡ್ತಾವಳೆ ಅಂತ. ಎಲ್ಲೋಗಣಮ್ಮ? ಎಲ್ಲೋಗೋಣ? ಅವಳಿಗೆ ಆಲ್ರೆಡಿ ಇದ್ದೇ ಟೈಪ್ ಗೈಸ್. ಅಲ್ಲೋಗೋದಾ? ಅಲ್ಲೋಗೋಣ ಗೊತ್ತು ಅದಕ್ಕೆ ಕರೆಕ್ಟಾಗಿ. ಇಲ್ಲಿ ಆ್ಯಕ್ಚುಲಿ ಏನಂದರೆ ಬಫೆಟ್ ಸಿಸ್ಟಮು. ಸೊ ಇಲ್ಲೆಲ್ಲ ಇದೆ, ನಾವೇ ಹಾಕ್ಕೊಂಡು ನಾವೇ ತಿನ್ನೋದು, ಅನ್ಲಿಮಿಟೆಡ್ ಅಲ್ಲ. ಸೊ ವೆಜ್ ಜಾಮೂನ್ ಎಲ್ಲ ಇದೆ ನೋಡಿ. ಡೆಸರ್ಟ್ ಜಾಮೂನ್ ಆ್ಯಂಡ್ ಪಾಯಸ ಇರಬೇಕು ಮೇ ಬಿ. ಎಸ್, ಪಾಯಸ ಅಂದರೆ ರಸಮ್, ಇದು ಸಾಂಬಾರ್, ಆ್ಯಂಡ್ ಇದು ವೈಟ್ ರೈಸ್, ಆ್ಯಂಡ್ ಇದು ಪಲಾವ್, ಇದು ನೂಡಲ್ಸ್ ಎಲ್ಲ ನಮ್ಮ ಅಮ್ಮಂಗೆ ಇಷ್ಟ ಆಗಿರೋದೇ ಇದೆ ಗೈಸ್. ಅದಕ್ಕೆ ಆ್ಯಕ್ಚುಲಿ ಕರ್ಕೊಂಡ್ಬಂದಿದ್ದು. ಇದು ದಾಲು ನೋಡಮ್ಮ, ನೂಡಲ್ಸು, ಫ್ರೈಡ್ ರೈಸು. ಹೆಂಗೆ ಅನ್ನಿಸ್ತಿದೆ ಮಮ್ಮಿ? ಚೆನ್ನಾಗಿದೆ. ನಮ್ಮ ಅಮ್ಮಂಗೆ ಇಷ್ಟ. ಇಲ್ಲಿಂದ ಬಾ, ಫಸ್ಟಿಂದ ಬಾ. ಇದು ಮಿಕ್ಸ್ ವೆಜ್ದು. ಸೈಡ್ ಬಾ. ಇದು ಪನ್ನೀರ್ ಕುರ್ಮಾ ಆ್ಯಂಡ್ ಇಲ್ಲಿ ಮೊಸರನ್ನ ಆ್ಯಂಡ್ ಅದು ಇದು ಎಲ್ಲ. ಇದು ಗೋಬಿ ಮಂಚೂರಿ ನನಗಿಷ್ಟ. ವಾವ್. ಇದು ಕಾರ್ನು, ಫ್ರೆಂಚ್ ಫ್ರೈಸು, ಸಮೋಸ, ಸೂಪ್ ನೋಡಮ್ಮ ಇದೆಲ್ಲ ಇದೆ. ನಮ್ಮಮ್ಮ ಸ್ವೀಟ್ ಅನ್ಸ್ತವ್ರೆ ಅವ್ರ ಬರ್ಡೇಗೆ. ನನ್ನ ಮಗಳು ನೋಡಿ ಏನು ಮುಟ್ತಾ ಇಲ್ಲ, ಸೌತೆಕಾಯಿ ಕೈ ಹೋಗ್ತಾ ಇದೆ. ವೈ? ಬಿಕಾಸ್ ನಾವು ಸೌತೆಕಾಯಿ ಕೊಡ್ತಾ ಇರ್ತೀವಲ್ಲ ಮನೇಲಿ, ಅದಕ್ಕೆ. ಸೊ ನಾವೇನು ಕಲಿಸ್ತೀವಿ ಅದೇ ಜಾಸ್ತಿ ಮಕ್ಕಳು ಕಲಿಯೋದು ನೋಡಿ. ಸೌತೆಕಾಯಿ ಅಷ್ಟೇ, ಇಷ್ಟೆಲ್ಲ ಐಟಮ್ ಇದೆ. ಇದೆಲ್ಲ ಬಿಟ್ಟು ನೋಡಿ ಸೌತೆಕಾಯಿ ಎಷ್ಟು ಖುಷಿ ಆಗ್ಬಿಟ್ಟು. ಖುಷಿ ಆಯ್ತಾ? ಕೆಳ್ಳಮ್ಮ ಅಷ್ಟು ಇಷ್ಟ ಹಾಕೊಂಡ್ಬಂದಿದ್ದೀನಿ.
ಸೊ ಟೇಸ್ಟ್ ಮಾಡ್ತೀನಿ ಈಗ. ಚೆನ್ನಾಯ್ತಾ? ಚೆನ್ನಾಯ್ತಾ? ಮಗಳು ಅವಳು ಕೊಡ್ತಾ ಇಲ್ಲ ಅಂತ ಅಳ್ತವಳೆ ಆಕ್ಚುಲಿ. ಅದಕ್ಕೆ ಇವಾಗ ಏನದು ವಾಟರ್ಮೆಲನ್ ತಿಂತಿದ್ದಾಳೆ. ನೋಡಿ ನಮ್ಮ ಅಜ್ಜಿ ಹತ್ರ ಆಡ್ತಾವಳು. ನಮ್ಮ ಅಜ್ಜಿಗೆ ಊಟ ಆಯ್ತು, ಅದಕ್ಕೆ ಅವ್ರು ಇಟ್ಕೊಂಡವ್ರೆ. ಇಷ್ಟೊತ್ತು ಪಾಪ ಅವನು ಇಟ್ಕೊಂಡಿದ್ದ, ಅವ್ರು ಇವಾಗ ಊಟ ಮಾಡಿ. ಅವರು ತಿನ್ಸಕ್ ಹೋಯ್ತವಳು. ಒಂದು ಕ್ಯಾರೆಟ್ ಆಲ್ರೆಡಿ ಒಂದ್ ಪ್ಲೇಟ್ ತಿಂದು ಇನ್ನೊಂದ್ ಪ್ಲೇಟ್ ಎತ್ಕೊಂಡ್ಬರಕು. ತೋರಿಸ್ದೆ ಬರೀ ವೆಜ್ ಮಾತ್ರ. ಅವಾಗಲೇ ಒಂದ್ ತಟ್ಟೆ ತುಂಬಾ ಹಾಕೊಂಡ್ ಬಂದಿದ್ಲು, ಇವಾಗ ಮತ್ತೆ ಇನ್ನೊಂದ್ಸಲ ಒಂದ್ ತಟ್ಟೆ ತುಂಬಾ ಹಾಕೊಂಡ್ ಬಂದವಳೆ. ಯಪ್ಪ, ಇವಳಿಗೆ ಏನಾದ್ರು ಅನ್ಲಿಮಿಟೆಡ್ ಇಟ್ಬಿಟ್ರೆ ಅಷ್ಟೇ, ಏನ್ ಹೇಳ್ತೀಯ ಹೇಳು. ಎಲ್ಲ ಖಾಲಿ ಮಾಡಕ್ ಇದು ಸುಮ್ನೆ ಟೇಸ್ಟ್ ತಂದಿರೋದು ಇದು. ಈಗ ನೆಕ್ಸ್ಟ್ ಇದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದನ್ನ ತಟ್ಟೆ ತುಂಬಾ ಹಾಕೊಂಡ್ ಬಂದ್ಬಿಡ್ತಾಳೆ. ಕೊಟ್ಟಿಲ್ವಾ ಅಮೌಂಟ್? ಅದನ್ನೆಲ್ಲ ವಸೂಲಿ ಮಾಡ್ಬೇಕಲ್ಲ ಅದಕ್ಕೆ. 250 ರೂಪಾಯಿ ಫುಲ್ ಇದಾಗುತ್ತೆ. ನಾಳೆದು ಸೇರ್ಸಿ ನಾಳೆ ಅಡುಗೆ ಮಾಡಲ್ಲ. ಸ್ಟಾಫ್ಸ್ ಬಂದು ಮಾತಾಡಿಸ್ತಾ ಇದ್ರೆ ಇವ್ಳ್ ಹೆಂಗ್ ಕೂಗ್ತವಳೆ ಗೊತ್ತಾ ಅವ್ರನ್ನ. ಅಲ್ಲಿ ಅಣ್ಣ ಬಂದ. ಅಣ್ಣ ಹಾಯ್ ಹಾಯ್ ಚಿನ್ನಮ್ಮ. ಹಾಯ್. ಯಾಕೋ ಅಂತ ಹಾಯ್ ಮಾಡು ಚಿನ್ನಮ್ಮ. ಅಣ್ಣ ಬಾಯ್ ಮಾಡ್ತಾವ, ನೀ ಮಾಡು. ಹಾಯ್ ಮಾಡು ಅಣ್ಣಂಗೆ. ಅಲ್ಲ ಅಣ್ಣ ಹಾಯ್ ಮಾಡ್ತಾ ಇಲ್ವಾ? ಬಾಯ್ ಮಾಡು. ಸ್ಮೂತಿಗೆ ಕೈಯಾಗ ಬಾಯಾಗ. ಚಿನ್ನಮ್ಮ ನೋಡಿ ಗೈಸ್, ಇವಾಗ ನನ್ ಮಗಳು ಕಣ್ಣ ಮುಚ್ಚೆ ಮಾಡ್ತಾಳೆ. ಮುದ್ದು ಕಣ್ಣ ಮುಚ್ಚೆ ಮಾಡು. ಕಣ್ಣ ಮುಚ್ಚೆ ಕಾಡೆ ಗೋಡೆ ಕಕ್ ಕಕ್. ಕಣ್ಣ ಮುಚ್ಚೆ ಕಾಡೆ ಒಂದೇ ಕಣ್ ಮುಚ್ಕೊಳ್ಳೋದು ಗೈಸ್ ನಾವು. ಒಂದ್ ಕಣ್ಣ ಕಾಡೆ ಗೋಡೆ ಕಕ್. ಬಿಟ್ಟೆ ಬಿಟ್ಟೆ ಬಿಟ್ಟೆ. ಮುದ್ದಮ್ಮ ಮುದ್ದಮ್ಮ, ಇದು ಮುದ್ದಮ್ಮ, ಇದು ಮುದ್ದಮ್ಮ. ಅಯ್ಯೋ, ನಾನ್ ಕೂದ್ಲೆಲ್ಲ ತೆಗ್ದು ಇವಳು ಅಲ್ಲಿ ಕೂತಿರೋ ಪಾಪನ್ ಕಣೆ ಮುಚ್ಚೆ. ಬಿಟ್ಟೆ. ಚಿನ್ನಮ್ಮ ಅಣ್ಣ ಇಲ್ಲಮ್ಮ. ಅಣ್ಣ ಅಣ್ಣ ಇಲ್ಲಿ ಅಣ್ಣ ನೋಡಿ ಅಲ್ಲಿರೋ ಮಗುನ್ ಕೂಗ್ತಾವಳೆ ಗೈಸ್ ಅವಳು. ಅಣ್ಣ 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 ಅಣ್ಣ. ಅಯ್ಯೋ ಯಪ್ಪ ಗೈಸ್, ಅಲ್ಲಿ ನೋಡಿ, ಅಲ್ಲಿ ಫೋಕಸ್ ಮಾಡಿ, ಅಲ್ಲಿ ಫೋಕಸ್ ಮಾಡಿ ನಮ್ಮ ಹುಡುಗಿದು. ಚಿನ್ನಮ್ಮ ಇಲ್ಲಿ ಚಿನ್ನಮ್ಮ ಅಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಜೈ ಜೈ ರಾಮ್ ಜೈ ಜೈ ರಾಮ್ ನೋಡಿ ಎರಡಲ್ಲಿ ಕಾಣಿಸ್ತೈತೆ. ಅಜ್ಜಿ ಹೆಂಗ್ ನಗದ್ ಹೇಳು, ಹೆಂಗ್ ನಗದು ಅಜ್ಜಿ. ಚಪ್ಪಾಳೆ ಹೊಡಿ ಚಪ್ಪಾಳೆ. ಅಯ್ಯೋ ಅಯ್ಯೋ ಅಜ್ಜಿ ಹೆಂಗ್ ನಗದು. ಏನ್ ತೀಟೆ ಅಂದ್ರೆ ಇವಳು ಯಪ್ಪ ಹಿಡಿಯಕ್ ಆಗ್ತಾ ಇಲ್ಲ. ಈಗ ನೋಡಿ ಯಾವ್ದೋ ಒಂದ್ ಬಾಟ್ಲು ಕೆಳಗ್ ಬಿತ್ತು, ಅದನ್ನ ತೆಗ್ದು ಇವಾಗ ಕೆಳಗಾಕ್ ಹೋಯ್ತವಳೆ. ಎತ್ತಿಟ್ಟೆ ಸ್ಪೀಡ್. ಸುಮ್ಮಿರೆ. ಅಲ್ಲೋಡಿ ಅಲ್ಲೋಡಿ ಎಸ್ಸಿದ್ ನೋಡಿ, ಎಸ್ಸಿದು ಎಸ್ಸಿತಾಳೆ ನೋಡಿ ಗೈಸ್. ಅವಳು ಬಾಟ್ಲು ಇಟ್ಟಿದ ತಕ್ಷಣ ಅವಳೇ ಎತ್ಕೊಂಡ್ ಕುಡಿತಾವಳು ನೀರ್ನ. ನೀರ್ ಕುಡ್ಸು ಅಂದಿದ್ದೆ ತಡ. ಮುದ್ದು ನೀರ್ ಕುಡಿಯಮ್ಮ, ತಗೋ ನೀರ್ ಕುಡಿ, ನೀರ್ ಕುಡಿ. ಹಾ ನೀರ್ ಕುಡಿ. ಹಂಗ ನೀರ್ ಕುಡಿಯೋದು. ಹೆಂಗ್ ಕುಡಿಯತ್ತ ಅಲ್ಲಿ ಕುಡಿ, ಅದ್ರಲ್ಲಿ ನಿಂದ್ರಲ್ಲಿ. ಸುಮ್ನೆ ಮಾತಾಡ್ತಾ ಇರಾದ್ರೆ ನೀವ್ ಯಾಕೆ ಹೇಳ್ತೀರಾ ಆಂಟಿ? ಸೊ ಇವಾಗ ಊಟ ಎಲ್ಲ ಮುಗೀತು. ನಮ್ಮ ಕೇಕ್ ಕಟ್ಟಿಂಗ್ ಏನು ಮಾಡಿಸ್ಲಿಲ್ಲ, ಬಿಕಾಸ್ ಕೇಕ್ ಯಾರು ತಿನ್ನಲ್ಲ. ಈಗೆಲ್ಲ ನಾವು ಫುಲ್ ಹೆಲ್ದಿ ಆಗಿರೋದ್ರಿಂದ ಕೇಕ್ ಎಲ್ಲ ತಿನ್ನೋದ್ ಬಿಟ್ಟಿದೀವಿ. ಕುತ್ಕೋ. ಈಗ ಇರೋ, ಈಗ ನಮ್ಮ ಅಮ್ಮಂಗೆ ನಮ್ ಕಡೆಯಿಂದ ಒಂದ್ ಗಿಫ್ಟ್. ಜೋರಾಗ್ ಜೋರಾಗಿ ಕೊಡ್ತಾ ಇದೀವಿ. ಇವತ್ತು ಬರ್ಡೇ ಅಲ್ವಾ, ಸೊ ಕೇಕ್ ಕಟಿಂಗ್ ಎಲ್ಲ ಮಾಡಿಲ್ಲ, ಬಿಕಾಸ್ ಯಾರು ಕೇಕ್ ತಿನ್ನಲ್ಲ. ಶುಗರ್ ಅದು ಇದು ಬಿಟ್ಬಿಟ್ಟವ್ರೆ, ಓಪನ್ ಮಾಡ್ತಾರೆ ಬಾಯಲ್ಲಿ.
ಹ್ಯಾಪಿ ಬರ್ಡೇ ಅಂತೆ, ಖುಷಿಯಾಗಿರಿ. ಅವ್ರ ಕೈ ಖುಷಿನಾ ಏನಿದು ಇವ್ಳು ಕಸ್ ಕೊಟ್ಟಂದವಳ ಏನ್ ನೋಡು, ಏನು ಗೆಸ್ ಮಾಡು. ಓಪನ್ ಮಾಡಿ ನೋಡಿ. ಏನ್ ಓಪನ್ ಮಾಡಮ್ಮ. ಪೆನ್ನು, ಇವ್ರು ಕತೆ ಬರೀತಾರೆ. ಬರಹಗಾರ್ತಿ. ಬರೀಬೇಕು. ಬರೆಯಕ್ಕೆಲ್ಲ ಆಸೆ ಏನ್ ಮಾಡ್ತೀಯ? ಪ್ರೇಮ್ನ ನೋಡು, ಓಪನ್ ಮಾಡು. watch ಅಲ್ಲ. ಗೆಸ್ ಮಾಡ್ತಾವ್ರೆ ಗೆಸ್ ಮಾಡ್ತವ್ರು. ಬೇರೆ ಇನ್ನೇನಾದ್ರು ಹೇಯ್ ಅದೇ ಅಲ್ಲಿ ನೋಡಲ್ಲಿ ಆ ಅಜ್ಜಿ ಏನು ಮಾಡ್ತೈತೆ ಬೆಳಿ ಕಾಳ್ಸಿಲ್ಲ. ಹೆಂಗ್ ಗೊತ್ತಾಯ್ತು? ಅಲ್ಲಿ ಬರ್ದೈತೆ ಮೇಲೆ, ಅಲ್ಲ ರಾಂಗ್. ಜೋರಾಗಿ ಚೆಕ್ಕಿಲ್ಲ. ಇವಳು ನೋಡಿ ಗೈಸ್, ಅವಳಿಗೆ ನಿದ್ದೆ ಪಾಪ. ಚೆನ್ನಾಯ್ತು. ಖುಷಿನಾ? ಯಾಕೋ ನಗೋಲಿ ಹಾಕ್ಬೇಡ. ಹೋಟ್ಲ ಇಲ್ಲ. ಖುಷಿನಾ? ಹ್ಯಾಪಿ ಬರ್ಡೇ ಆಂಟಿ. ಅಯ್ಯೋ 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 ಮಡಿಕಲ್ ಏನಾದ? ಚೆನ್ನಾಯ್ತಾ? ಚೆನ್ನಾಗಿದೆ. ನಂದು ಹಾಕ್ಬಿಡ್ತಾರೆ ಬೆತ್ತಾನೆ. ಇನ್ನೊಂದ್ ಹೆಂಗ್ ಗೊತ್ತಾ, ನಾವ್ ಮುಂದ್ ಹಳೆ ಚೈನ್ ಇದ್ದಾಯ್ತಾ, ಅದು ಕಟ್ಟಾಕ್ಬಿಟ್ಟಿತ್ತು, ಅದು ತಗೊಂಡೋಗಿ ಹಾಕ್ಬಿಟ್ಟು ತಂದಿದ್ದು. ಗೈಸ್ ಆಕ್ಚುಲಿ ನೋಡಿ, ನಾನು ನಮ್ ಮನೇಲಿ ಇದ್ದಿದ್ದು ಅಮ್ಮ ಚೈನ್ ಎತ್ಕೊಂಡ್ ಬಂದ್ಬಿಟ್ಟು, ಅಂದ್ರೆ ಲೈಕ್ ಅದು 3 ಕಟ್ಟಾಗಿತ್ತಲ್ಲ, ಅದನ್ನ ಹಾಕ್ಬಿಟ್ಟಿದ್ದೀನಿ ತಂದಿದ್ದೀರಿ. ಮನೇಲಿ ಏನೇನ್ ಕಳ್ತನ ಆಗೈತೆ ನೋಡು ಅಂತ ಹೇಳ್ತಾವ. ಇವಳಿಗೆ ನೋಡಿ ಬಾಕ್ಸ್ ಕೊಟ್ರೆ ಖುಷಿ. ಮಕ್ಳು ನೋಡಿ ಯಾವ್ಯಾವ್ದ್ರಲ್ಲಿ ಖುಷಿ ಪಡ್ತಾರೆ. ಕಾಲ್ ತೆಗಿ. ತಕೊಳ್ಳಿ, ಕೊಡಿ ಹೋಗು. ಕೈ ಗೈಸ್ ಗೆಜ್ಜೆ ಹಿಡ್ಕೊಂಡೆ. ಓಯ್ ಓಯ್ ಮಕ್ಕಿ ಕೊಡ್ತೀಯ ಚಿನ್ನಮ್ಮ? ಕುಡಿಲಿ ರೌಡಿ ತರ ಆಡ್ತಾಳೆ ಗೈಸ್ ಅವಳು. ಅಯ್ಯೋ ನೋಡು ಅದಕ್ಕೆ ಹೆಂಗ್ ತಗ್ಲಿಸ್ ನೋಡು. ಚಿನ್ನಮ್ಮ, ಮಕ್ಕ ಕೊಡ್ಕೊಂಡೆ, ಕೊಡು ಚಿನ್ನಮ್ಮ. ಅವಳ ಮಕ್ಕ ಕೊಡ್ಕೊಳ್ಳಲ್ಲ, ಬೇರೆ ಕೊಡಿದ್ರೆ ಅಮ್ಮ ಅವ್ರು ಬೈತಾರೆ ಬೈತಾರೆ. ಡ್ಯಾನ್ಸ್ ನೋಡಿ ಗೈಸ್, ಬಿ ಬಾಸ್ ಸಾಂಗ್ ಹಾಕಿರೋದಕ್ಕೆ. ಅಯ್ಯೋ ಕೈಯೆಲ್ಲ ಹತ್ತುತ್ತೆ. ಅಯ್ಯೋ 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 ಹಾಡ್ ಹೇಳ್ತಾವಳೆ ಗೈಸ್ ಅವಳು. ಅವ್ರ ಮಾಮೂಲು ಹಾಡ್ ಹೇಳ್ತಾನಲ್ಲ, ಅದಕ್ಕೆ ಅವಳು ಹಾಡ್ ಹೇಳ್ತಾಳೆ. ಇದು ದೊಡ್ಡ ಅದ್ಭುತ. ಅವಳೇ ಮಲ್ಕೊಂಡ್ಬಿಟ್ಟವಳೆ, ತೂಗಿಲ್ಲ ಏನು. ಇಷ್ಟೊತ್ತರ್ಗು ತೋರ್ಸಿದ್ನಲ್ಲ ಗೈಸ್, ಕಿರ್ಚ್ಕೊಂಡ್ ಹಾಡ್ ಹೇಳ್ಕೊಂಡು ನಾವು 10 ತಿಂಗಳಿಂದ ಒಂದಿನೂ ಮಲಗ್ಸಕ್ಕಾಗಿಲ್ಲ. ಲಗ 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 ಅಂತ ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಆಡ್ಕೊಂಡಿದ್ಲು. ಈಗ ನೋಡಿ ಎಷ್ಟ್ ಚೆನ್ನಾಗಿ ಹಿಂಗ್ ಮಲ್ಕೊಂಡ್ಬಿಟ್ಟವಳೆ. ಕಾರ್ ಇಳಿತಿದಂಗೆ ಎದಳ್ಬಿಡ್ತಾಳೆ ಗೈಸ್. ಅದು ಕಾರ್ ಇಳಿತಿದಂಗೆ ಹೋಗ್ ಬೆಡ್ಮೇಲೆ ಇವ್ಳು ಹಾಕೊಂಡ್ ಮಲ್ಕೊಂಡು ಕಾರ್ ಇಳಿತಿದಂಗೆ ಎದಳ್ಬಿಡ್ತಾಳೆ. 1 ಗಂಟೆಗೆ ಮಲ್ಕೋತಾಳೆ. ಇನ್ನೂ ಮಲ್ಗೋಳೆ, ಅದೇ ಖುಷಿ. ಮನೆಗ್ ಬಂದ್ವಿ, ಸೇಫ್ ಲ್ಯಾಂಡಿಂಗ್ ಮಾಡ್ಬೇಕು. ಸೇಫ್ ಲ್ಯಾಂಡಿಂಗ್. ನೋಡಿ ಎಷ್ಟು ನೀಟಾಗಿ ಆಗ್ತಾ ಇದೆ. ಆ ಭಯ ಭಕ್ತಿ ಇರ್ಬೇಕು. ಅಷ್ಟೇ ಗೈಸ್, ಎದ್ಬಿಡ್ಲು. ನಿಧಾನ ಅಜ್ಜಿ. ಮಲ್ಗೋಳೆ. ಇವಾಗ ಎಲ್ಲ ಮುಗೀತು, ಮನೆಗೆ ಬಂದ್ವಿ. ನನ್ನ ಮಗಳನ್ನ ಸೇಫ್ ಲ್ಯಾಂಡ್ ಮಾಡಿ ತೊಟ್ಲಲ್ಲಿ ಹಾಕಿದೀವಿ. ಈಗ ಹೋಗ್ಬಿಟ್ಟು ನಾವು ಹಂಗೆ ಫ್ಲಾಟ್ ಆಗ್ಬಿಡ್ಬೇಕು. ಏನೋ ಒಂದ್ 5 ನಿಮಿಷ ಟೈಮ್ ಕೊಟ್ಟವಳೆ ಹುಡುಗಿ. ಇಲ್ಲ ಅಂತಂದ್ರೆ ಅಷ್ಟೇ, ರಾತ್ರೆಲ್ಲ ಜಗಣೆ. ಸೊ ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ. ಈಗ ಹೋಗ್ಬಿಟ್ಟು ಮಲ್ಕೊಬಿಡ್ತೀನಿ. ಸೊ ಬಾಯ್ ಗೈಸ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆಂಟಿಗೂ ಇಷ್ಟ ಆಯ್ತು ಚೈನು. ಎಸ್, ನಮ್ಮಂಗೂ ಚೈನ್ ಇಷ್ಟ ಆಯಿತು. ನಮಗೂ ಖುಷಿ ಆಯಿತು, ಯಾಕೆಂದರೆ ಅವ್ರು ಬೇಕು ಚೈನ್ ಬೇಕು ಅಂತ ಹೇಳ್ತಾಯಿದ್ರು. ಬಿಕಾಸ್ ಅದು ಸ್ವಲ್ಪ ಕಟ್ಟಾಗ್ಬಿಟ್ಟಿತ್ತು. ಈ ಹಾಸ್ಪಿಟಲ್ಲು ಅದು ಇದು ಆ ಬ್ಯುಸಿಯಲ್ಲಿ ಆ್ಯಕ್ಚುಲಿ ಅದ್ರ ಬಗ್ಗೆ ಗಮನ ಇರಲಿಲ್ಲ ಅವರಿಗೆ. ಸೊ ಅವ್ರಿಗೆ ಇನ್ನೊಂದು ನಾನು ಹೇಳೋದೇನಂದ್ರೆ, ಇವು ಏನೋ ಒಂದು ಆಗಿರುತ್ತಲ್ವಾ ಈ ಥರ. ಸೊ ಅದರಿಂದ ಆಚೆ ಬರೋಕ್ಕೆ ಮನೇಲಿರೋರು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಬೇಕು. ಈ ಹೊರಗಡೆಯವ್ರು ಏನಂತಾರೆ, ಎಲ್ಲೂ ಹೋಗ್ಬೇಡ, ಮನೇಲೇ ಇರು, 3 ತಿಂಗಳು 6 ತಿಂಗಳು ಮನೇಲಿ ಇರಬೇಕು, ಎಲ್ಲೂ ಹೋಗಂಗಿಲ್ಲ, ಯಾರ ಮನೆಗೂ ಹೋಗಂಗಿಲ್ಲ ಅಂತಾರೆ. ಮನೇಲೇ ಇದ್ಬಿಟ್ರೆ ಹೆಂಗಿರೋಕ್ಕಾಗುತ್ತೆ ಇವರು? ಮನೇಲೇ ಇದ್ರೆ ಅದು ಹಂಗೆ ತಲೆಯಲ್ಲಿ ಕಾಡ್ತಾ ಇರಲ್ವಾ? ಅಟ್ಲೀಸ್ಟ್ ಈ ಥರ ಆಚೆ ಬಂದ್ರೆ ಏನೋ ಒಂದು ಸ್ವಲ್ಪ ಮರೀತಾರೆ.
ಎಂಡ್ ಆಫ್ ದ ಡೇ ಮರಿಲೇಬೇಕು, ಮರ್ತು ನಾವು ಜೀವನ ಮಾಡ್ಲೇಬೇಕು. ಮುಂದೆ ಜೀವನ ಬೇಜಾನಿದೆ ಆಯ್ತಾ. ಫುಲ್ ಸ್ಟಾಪ್ ಇಡಕ್ಕಾಗಲ್ಲ. ಫುಲ್ ಸ್ಟಾಪ್ ಯಾರು ಇಡಕ್ಕಾಗಲ್ಲ. ಅವ್ರು ಅದೇ ಮೈಂಡ್ ಸೆಟ್ ಹಾಕೊಂಡು ಆಮೇಲೆ ಮೈಂಡ್ ಅಪ್ಸೆಟ್ ಆಗಿ ಸೊ ಅದೆಲ್ಲ ಯಾಕೆ, ಸ್ವಲ್ಪ ಇರೋವರೆಗೂ ನಾವು ಖುಷಿಯಾಗಿ ನೋಡ್ಕೋಬೇಕು ಇರೋರನ್ನ. ಸೊ ಅವ್ರು ಊಟ ಮಾಡ್ಬೇಕಾದ್ರು ಆಕ್ಚುಲಿ ಫೀಲ್ ಆಯ್ತು, ಅವ್ರಿಗೆ ಫೀಲ್ ಆಯ್ತು, ಬೆಳಗ್ಗೆನೂ ಫೀಲ್ ಆಯ್ತಂತೆ. ಅವ್ರ ಅಮ್ಮ ಹೇಳ್ತಾ ಇದ್ರು 1 ವರ್ಷದಿಂದ ಎಷ್ಟು ಚೆನ್ನಾಗಿ ಬರ್ಡೇ ಸೆಲೆಬ್ರೇಟ್, ಯಾಕಂದ್ರೆ ಹೇಳ್ದಂಗೆ ನನ್ ಸೀಮಂತ ಇತ್ತಲ್ಲ, ಸೀಮಂತದಲ್ಲೇನೆ ಬರ್ಡೇ ಸೆಲೆಬ್ರೇಟ್ ದಿನಾನೇ ಕೇಕ್ ಕಟಿಂಗ್ ಮಾಡ್ಸಿದ್ವಿ. ಸೊ ಅದೆಲ್ಲ ತುಂಬಾನೇ ಖುಷಿ ಆಯ್ತು. ನಮ್ಮ ಅಮ್ಮಂಗೆ ಒಂಥರ ಆಶ್ಚರ್ಯ ಅನ್ನೋ ತರ ಸ್ಟೇಜ್ ಮೇಲೆ ನಮ್ಮಗ್ ಫೀಲ್ ಆಗಿತ್ತು. ಅದೆಲ್ಲ ನಮ್ಮ ಪಾಪ ನೆನೆಸ್ಕೊಂಡು ತುಂಬಾ ಬೇಜಾರಲ್ಲಿದ್ರು. ಇವಾಗ ಒಂಚೂರು ಅದರಿಂದ ಆಚೆ ಬಂದಿದ್ದಾರೆ, ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಮರಿತಾ ಇದ್ದಾರೆ. ಸೊ ಖುಷಿಯಾಗಿರ್ಲಿ ಗೈಸ್, ಅಷ್ಟೇ ಅವ್ರನ್ನ ಹೇಳೋದು. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ಇನ್ಮೇಲೆ ಡೈಲಿ ವ್ಲಾಗ್ ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ. ಎಸ್, ಆದಷ್ಟು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಗೈಸ್. ಬಾಯ್.